Dear girls, now see, we'll discuss the question 1, that is 5.3 exercise, triangle ABC and triangle DBC. There I am showing C there are two isosceles triangles on the same side of BC. They are on the same side of BC, ಒಂದೇ ಬದಿಗೆ ಇವೆ. C. And vertices A and D are on the same side of BC. Okay. On the same side of BC. Vertices D and A are on the same side of BC. Okay. Base same base ಮೇಲೆ ಇವೆ. BC same base ಮೇಲೆ ಇವೆ ಮತ್ತು ಒಂದೇ ಬದಿಗೆ ಇವೆ. See then, if AD extended to intersect BC at P. AD ಅದನ್ನು ನಾವು P ವರೆಗೆ ಬೆಳೆಸಿದ್ದೇವೆ. ಅದು BCಯನ್ನು ಏನು ಮಾಡಬೇಕು, ಸಂಧಿಸುವಂತೆ. ಓಕೆ, ಬಿ ಸಿಯನ್ನು ಛೇದಿಸುವಂತೆ, ಸಂಧಿಸುವಂತೆ. ದೆನ್ ಶೋ ದ್ಯಾಟ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ. ಎ ಬಿ ಡಿ ಮತ್ತು ಎ ಸಿ ಡಿ ಟ್ರಯಾಂಗಲ್ಗಳು ಕಾಂಗ್ರೆಂಟ್ ಇವೆ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಐ ವಿಲ್ ಪ್ರೂವ್ ದಿಸ್ ಒನ್. ಓಕೆ, 4 ಪಾರ್ಟ್ಸ್ ಆರ್ ದೇರ್. 4 ಕ್ವಶನ್ಸ್ಗಳಿವೆ. 2 ಕ್ವಶನ್ಸ ಬರೆದಿದ್ದೀನಿ, ಆಮೇಲೆ 2 ಕ್ವಶನ್ಸ್ಗಳನ್ನ ಬರಿತೀನಿ. ಸಿ, ಫಸ್ಟ್ ಒನ್ ವಿಲ್ ಸಾಲ್ವ್ ನಾವು. ಸೊಲ್ಯೂಷನ್: in a triangle ABD and in triangle ACD. in triangle ABD ನೋಡಿ, ಚಿತ್ರದಲ್ಲಿ ನೋಡ್ತಾ ಹೋಗಬೇಕು. in triangle ACD, see what they given, isosceles triangle. So then AB is equal to AC. I will write first one. AB is equal to AC. Okay, because given. Next, BD is equal to CD. I will write BD is equal to CD because BDC is also an isosceles triangle. Okay, see there. Now next, BD is equal to CD. DB is equal to DC ಅಂದ್ರೇನು correct ಬರುತ್ತೆ because given. That is also given. Now AD is equal to AD. AD is equal to AD. ಎರಡೂ ಟ್ರಯಾಂಗಲ್ಗಳಲ್ಲಿ AD ಕಾಮನ್ ಇದೆ. ಸೊ AD is equal to AD ಆಗತ್ತೆ. ದಟ್ ಈಸ್, what is that? Common side. So common side. So we can write triangle ABD is congruent to triangle ACD. ಒಂದರ 3 ಅಂಶಗಳು ಇನ್ನೊಂದರ 3 ಅಂಶಗಳ ಜೊತೆ ಸರಿ ಹೊಂದಿತು. ಸೊ ಎರಡೂ ಟ್ರಯಾಂಗಲ್ಗಳು ಕಾಂಗ್ರೆಂಟ್ ಆದವು ಬೈ SSS ಕಾಂಗ್ರೆನ್ಸ್ ರೂಲ್. ಓಕೆ, ಬೈ SSS ಕಾಂಗ್ರೆನ್ಸ್ ರೂಲ್. ದೆನ್ ಆಲ್ ದ ರಿಮೈನಿಂಗ್ ಪಾರ್ಟ್ಸ್ ಆಲ್ಸೋ ಈಕ್ವಲ್ ಟು ಒನ್ ಅನದರ್. ಉಳಿದ ಅಂಶಗಳು ಕೂಡ ಒಂದಕ್ಕೊಂದು ಈಕ್ವಲ್ ಇರ್ತವೆ. ಸೊ ಸಿ ಹಿಯರ್ ಐ ರಬ್ಡ್ ದೇರ್. ನೆಕ್ಸ್ಟ್, what we can, if triangle ABD is congruent to triangle ACD, we can write angle BAD. Angle BAD or BAP is equal to CAP. ನೋಡಿ ಅಲ್ಲಿ, angle BAP is equal to angle CAP by CPCT. ಯು ಕ್ಯಾನ್ ರೈಟ್ CPCT. ಎರಡು ಟ್ರಯಾಂಗಲ್ಗಳು ಕಾಂಗ್ರೆಂಟ್ ಇದ್ದರೆ ಅದರ ಉಳಿದ ಅಂಶಗಳು ಕೂಡ ಒಂದಕ್ಕೊಂದು ಈಕ್ವಲ್ ಇರ್ತವೆ, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಇಕ್ವೇಷನ್ 1. ಓಕೆ, ನಾವು ಸೆಕೆಂಡ್ ಒನ್. ಇನ್ ಎ ಟ್ರಯಾಂಗಲ್ ABP ಆ್ಯಂಡ್ ಇನ್ ಟ್ರಯಾಂಗಲ್ ACP. ಟ್ರಯಾಂಗಲ್ ACP ಎರಡು ಟ್ರಯಾಂಗಲ್ಗಳನ್ನ ತೆಗೆದುಕೊಳ್ಳೋಣ. ಸೊ in triangle ABP and ACP, AB is equal to AC. AB is equal to AC because they given. Because they given. Now I will write angle BAP is equal to angle CAP because equation 1. By equation 1 ನೋಡ್ರಲ್ಲಿ ಮೇಲೆ, by equation 1, BAP is equal to CAP. Now AP is equal to AP. ನೋಡಿ, ಎರಡು ಟ್ರಯಾಂಗಲ್ಗಳಲ್ಲಿ AP ಕಾಮನ್ ಇದೆ. ಸೊ AP is equal to AP, common side. You can write common
side. AP is equal to AP, that is common side. By these three, we can write triangle ABP is congruent to triangle ACP. ABP is congruent to triangle ACP. By which rule? See there, SAS rule. By SAS congruence rule. So, see, theta ಇದೆಲ್ಲ ಫಸ್ಟ್ ಆಯಿತು, ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್, ಬೈ ಸೀಯಿಂಗ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್, ವಿ ಹ್ಯಾವ್ ಟು ಟೇಕ್ ಟು ಪಾಯಿಂಟ್ಸ್. ವಿ ಹ್ಯಾವ್ ಟು ಟೇಕ್ ಪಾಯಿಂಟ್ಸ್. ನಾವು ಪಾಯಿಂಟ್ಸ್ಗಳನ್ನು ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್ಸ್ ಪ್ರೂವ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ಗಳು ಅವಶ್ಯಕ ಇರ್ತವೆ. ಸೊ ಅಲ್ಲಿ ಬರ್ದಿದ್ದೀನಿ ನೋಡಿ, ಆ್ಯಂಗಲ್ ಬಿ ಎ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಪಿ ಬೈ ಇಕ್ವೇಷನ್ 1. ಓಕೆ, by equation 1. So next one is third one, AP bisects angle A as well as angle D. AP ಇದು ಆ್ಯಂಗಲ್ ಎ ಅನ್ನು ಬೈಸೆಕ್ಟ್ ಮಾಡ್ತಿದೆ. ಬೈಸೆಕ್ಟ್ ಮಾಡ್ತಿದೆ ಅಂದರೆ ಆ ಎರಡು ಆ್ಯಂಗಲ್ಗಳು ಈಕ್ವಲ್ ಇರಬೇಕು. ಬಿ ಎ ಪಿ ಮತ್ತು ಸಿ ಎ ಪಿ ಈಕ್ವಲ್ ಇರಬೇಕು ಅಂತ ಹೇಳ್ತಾರೆ. ಸೊ ಬೈ ಇಕ್ವೇಷನ್ 1 ವಿ ಕ್ಯಾನ್ ಸಿ ಹಿಯರ್ ದ್ಯಾಟ್ ಎ ಬಿ ಬೈಸೆಕ್ಟ್ಸ್ ಆ್ಯಂಗಲ್ ಎ. ಆಟೋಮೆಟಿಕಲಿ ಅಲ್ಲಿ ನಾವು ಬರಿಬಹುದು ಎ ಬಿ ಬೈಸೆಕ್ಟ್ಸ್ ಆ್ಯಂಗಲ್ ಎ ಅಂತ ನಾವು ಬರಿಬಹುದು. ಓಕೆ, ನಾವು ಎ ಪಿ ಬೈಸೆಕ್ಟ್ಸ್ ಆ್ಯಂಗಲ್ ಡಿ ಅಂತಲೂ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಟೇಕ್ ದ ಟೂ ಟ್ರಯಾಂಗಲ್ಸ್ ಬಿ ಡಿ ಪಿ ಆ್ಯಂಡ್ ಟ್ರಯಾಂಗಲ್ ಸಿ ಡಿ ಪಿ. ಇನ್ ಟ್ರಯಾಂಗಲ್ ಬಿ ಡಿ ಪಿ ಆ್ಯಂಡ್ ಇನ್ ಟ್ರಯಾಂಗಲ್ ಸಿ ಡಿ ಪಿ, ಇವೆರಡೂ ಟ್ರಯಾಂಗಲ್ಗಳು ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಿದಾಗ ನಮಗೆ ಎ ಪಿ ಇದು ಡಿ ಅನ್ನು ಬೈಸೆಕ್ಟ್ ಮಾಡ್ತದೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಎರಡೂ ಟ್ರಯಾಂಗಲ್ಗಳು ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಬೇಕು. ಸಿ ವಿಚ್ ಆರ್ ದ ಕಾಮನ್ ಪಾಯಿಂಟ್ಸ್ ದೆನ್? ಸಿ ದೇರ್, ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ಫಸ್ಟ್ ಒನ್, ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಬಿಕಾಸ್ ಕಾಮನ್, ಸಾರಿ ಏನಾಗುತ್ತೆ ಅದು ಗಿವನ್, ಗಿವನ್ ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟ್, ಡಿ ಪಿ ಈಕ್ವಲ್ ಟು ಡಿ ಪಿ. ನೋಡಲಿ, ಡಿ ಪಿ ಇಸ್ ಈಕ್ವಲ್ ಟು ಡಿ ಪಿ, ಕಾಮನ್ ಸೈಡ್ ಆಗುತ್ತೆ. ನಾನು ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಬರಿತೀನಿ. ನೆಕ್ಸ್ಟ್, ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಬಿಕಾಸ್ ಸಿ ಪಿ ಸಿ ಟಿ, ಬಿಕಾಸ್ ಸಿ ಪಿ ಸಿ ಟಿ. ನೋಡಲಿ, ಟ್ರಯಾಂಗಲ್ ಎ ಬಿ ಪಿ ಮತ್ತು ಟ್ರಯಾಂಗಲ್ ಎ ಸಿ ಪಿ ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಿದ್ದೀವಿ ಮೊದಲೇ. ಅಲ್ಲಿ ಆವಾಗ ಉಳಿದ ಅಂಶಗಳಲ್ಲಿ ಬಿ ಪಿ ಮತ್ತು ಸಿ ಪಿ ಬರ್ತವೆ. ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಬೈ ಸಿ ಪಿ ಸಿ ಟಿ. Therefore, by these 3 points, we can write triangle BDP is congruent to triangle CDP because SSS rule. This is SSS rule. So, we can easily write that AP bisects angle D. We can write here AP bisects angle. I'll nodi. Angle BDP is equal to angle CDP. ಅಲ್ಲಿ ಈಕ್ವಲ್ ಆದವು ಎರಡು ಆ್ಯಂಗಲ್ಗಳು. ಸೊ ಎ ಪಿ ಬೈಸೆಕ್ಟ್ಸ್ ಆ್ಯಂಗಲ್ ಡಿ. ಈ ರೀತಿ ನಾವು ಬರಿಬಹುದು. ತಿಳಿದಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ಒನ್ ಕ್ವಶನ್ ಇದೆ. ಎ ಪಿ ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ. ಎ ಪಿ ಇದು ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದೆ ಅಂತ ನಾವೀಗ ಪ್ರೂವ್ ಮಾಡಬೇಕು. ಗೊತ್ತಾಯ್ತಾ? ಅಂದರೆ 90 ಡಿಗ್ರಿ ಆ್ಯಂಗಲ್, ಈ ಕಡೆ 90, ಈ ಕಡೆನೂ 90. ಎ ಪಿ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮಾಡ್ತಿದೆ. ಬಟ್ ಯಾವ ರೀತಿ ಬೈಸೆಕ್ಟ್ ಮಾಡ್ತಿದೆ? 90 ಡಿಗ್ರಿ ಕೋನವನ್ನು ಮಾಡಿ ಬೈಸೆಕ್ಟ್ ಮಾಡ್ತಿದೆ ಅಂತ ನಾವು ಹೇಳಬೇಕು. ಗೊತ್ತಾಯ್ತಾ? ಟ್ರಯಾಂಗಲ್ ಎ ಬಿ ಪಿ ಈಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಸಿ ಪಿ. ಅಲ್ಲಿ ಎರಡನೇ ಕ್ವಶನ್ದಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ಎ ಬಿ ಪಿ ಕಾಂಗ್ರುವೆಂಟ್ ಟು ಎ ಸಿ ಪಿ. ಸೊ ವಿ ವಿಲ್ ರೈಟ್ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಪಿ ಡಿ.
CPD by CPCT. APD is equal to CPD. ಕರೆಕ್ಟಾ? ನಾವು ಬರಿಬೋದು. ಸೊ ಅಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ ಬರಿತಾ ಹೊರಟಿದ್ದೀನಿ. ಆ್ಯಂಗಲ್ BPD ಪ್ಲಸ್ ಆ್ಯಂಗಲ್ CPD ಈಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಲೀನಿಯರ್ ಪೇರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ, ಅವು 180 ಡಿಗ್ರಿ ಇರುತ್ತದೆ. ಸೊ ಲೀನಿಯರ್ ಪೇರ್ ಈಸ್ ಈಕ್ವಲ್ ಟು 180 ಡಿಗ್ರಿ ಇರ್ತದೆ ಅಲ್ಲಿ ನೋಡಿ. ಸೊ ನಾನು BPD ಪ್ಲೇಸ್ನಲ್ಲಿ CPD ಹಾಕ್ತೀನಿ. ಆ್ಯಂಗಲ್ CPD ಪ್ಲಸ್ ಆ್ಯಂಗಲ್ CPD ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. 2 ಆ್ಯಂಗಲ್ CPD ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ನೆಕ್ಸ್ಟ್ ಆ್ಯಂಗಲ್ CPD ಅಲ್ಲೇ ಇಟ್ಬಿಡಿ. ನೆಕ್ಸ್ಟ್ 2 ಅನ್ನು ಆ ಕಡೆಗೆ ತಗೊಂಡು ಹೋಗಿ RHS ಸೈಡ್ಗೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗತ್ತೆ. ಓಕೆ, ಡಿವೈಡೆಡ್ ಬೈ 2 ಯು ರೈಟ್. ದೆನ್ 2 1s are 290s are. Therefore angle CPD is equal to 90 degree ಆಯಿತು. CPD angle CPD is equal to 90 degree. ಸೊ CPD 90 ಡಿಗ್ರಿ ಆದರೆ BPD ಕೂಡ 90 ಡಿಗ್ರಿ ಆಯಿತು. Therefore AP is a perpendicular bisector of BC. This is the question number 1. Okay.